ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಯನಡ್ಕ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಕೈ ತಪ್ಪಿದ ಸುಮಾರು 25,000 ಮತಗಳು ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನ ಎಚ್ಚೆತ್ತುಕೊಳ್ಳುವಂತೆ ಮಾಡಿದೆ. ಅಲ್ಲಿ ಎಸ್ಡಿಪಿ ಅಭ್ಯರ್ಥಿಗೆ ಬಿದ್ದ 19,000ಕ್ಕೂ ಅಧಿಕ ಮತಗಳು ಕಾಂಗ್ರೆಸ್ ಸರ್ಕಾರದ ನಿದ್ದೆಗೆ ಭಂಗ ಮಾಡಿದೆ. ಮುಸ್ಲಿಮರಿಗೆ ಕೊಟ್ಟ ಭರವಸೆ ಏನಾಯಿತು ಅಂತ ಪ್ರಶ್ನೆ ಮಾಡೋಕೆ ಬೆಂಗಳೂರಿನಲ್ಲಿ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಸಮಾವೇಶ ಆಯೋಜಿಸಿರೋದು ಸರ್ಕಾರಕ್ಕೆ ಆತಂಕ ತಂದಿದೆ. ಹಾಗಾಗಿ 3 ವರ್ಷಗಳಿಂದ ಮುಸ್ಲಿಮರಿಗೆ ಸಂಬಂಧಿಸಿ ವಿಚಾರಗಳನ್ನ ನಿರ್ಲಕ್ಷ್ಯ ಮಾಡ್ತಾ ಬರ್ತಾ ಇದ್ದ ಸಿದ್ದರಾಮಯ್ಯ ಸರ್ಕಾರ ಈಗ ಮುಸ್ಲಿಂ ವೋಟ್ ಬ್ಯಾಂಕ್ ಕೈತಪ್ಪುವ ಆತಂಕದಲ್ಲಿ ಸ್ವಲ್ಪ ದಾರಿಗೆ ಬರ್ತಾ ಇದೆ ಅಂತ ಕಾಣ್ತಾ ಇದೆ. 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಶಾಲಾ ಕಾಲೇಜುಗಳಲ್ಲಿ ಹಿಜಾಬಿಗೆ ತಡೆಯುಂಟು ಮಾಡಿರುವ ಬಿಜೆಪಿ ಸರ್ಕಾರದ ಆದೇಶವನ್ನ ಕಿತ್ತು ಬಿಸಾಡ್ತಾರೆ ಎಂಬ ಭರವಸೆಯಲ್ಲಿ ಮುಸ್ಲಿಂ ಸಮುದಾಯ ಸಾಮೂಹಿಕವಾಗಿ ಕಾಂಗ್ರೆಸ್ಗೆ ಬೆಂಬಲಿಸಿತ್ತು. ಮುಸ್ಲಿಮರ ಮೀಸಲಾತಿ ಮರುಸ್ಥಾಪನೆಯಾಗುತ್ತೆ, ಗೋಹತ್ಯೆ ತಿದ್ದುಪಡಿ ಮಸೂದೆಯನ್ನ ತೆಗೆದುಹಾಕ್ತಾರೆ, ಮತಾಂತರ ನಿಷೇಧ ಕಾಯ್ದೆಯನ್ನ ತೆಗೀತಾರೆ, ಬಿಜೆಪಿ ಸರ್ಕಾರದ ಧರ್ಮದ್ವೇಷದ ರೀತಿ ನೀತಿಗಳನ್ನ ಇಲ್ಲವಾಗಿಸ್ತಾರೆ ಎಂಬ ಕಾರಣಕ್ಕೆ ಮುಸ್ಲಿಂ ಸಮುದಾಯ 95% ವೋಟು ಕಾಂಗ್ರೆಸ್ಗೆ ಹೋಗಿತ್ತು. ಅದು ಬಿಟ್ಟು ಗ್ಯಾರಂಟಿಗಾಗಿ ಮುಸ್ಲಿಮರು ಈ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿಲ್ಲ. ಈ ಸಿದ್ದರಾಮಯ್ಯನವರ ಸರ್ಕಾರ ಈಗ ಕೊಡ್ತಾ ಇರುವ ಗ್ಯಾರಂಟಿಯಲ್ಲಿ ಅರ್ಧಕ್ಕರ್ಧ ಜನರು ಬಿಜೆಪಿಯ ಮತದಾರರು. ಕರಾವಳಿಯಲ್ಲಿ ಬಿಜೆಪಿಗೆ ವೋಟ್ ಹಾಕಿದವರು ಸಿದ್ದರಾಮಯ್ಯನವರ ಗ್ಯಾರಂಟಿಯನ್ನ ಪಡೆದು ತಿಂದು ತೇಗ್ತಾ ಇದ್ದಾರೆ. ಅದೇನೇ ಇರಲಿ, ಕರ್ನಾಟಕದ ಮುಸ್ಲಿಮರು ಜೆಡಿಎಸ್ ಮತ್ತು ಇತರೆ ಪಕ್ಷಗಳನ್ನ ತಿರಸ್ಕರಿಸಿ ಕಾಂಗ್ರೆಸ್ಗೆ ವೋಟು ಕೊಟ್ಟಿದ್ದು ನಮಗೆ ನ್ಯಾಯ ತೆಗೆದುಕೊಡ್ತಾರೆ ಎಂಬ ಕಾರಣಕ್ಕೆ. ಆದರೆ ಸಿದ್ದರಾಮಯ್ಯ ಸರ್ಕಾರ ಮುಸ್ಲಿಮರ ಸಮಸ್ಯೆ, ಸಂಕಷ್ಟ, ಆತಂಕಗಳ ವಿಚಾರದಲ್ಲಿ ಕಳೆದ 3 ವರ್ಷಗಳಿಂದ ಜಾಣ ಮರೆಯು ಪ್ರದರ್ಶನ ಮಾಡಿತ್ತು. ಮುಸ್ಲಿಮರಿಗೆ ಕೊಟ್ಟ ಭರವಸೆಯನ್ನ ಈಡೇರಿಸಲು ವಿಫಲ ಆಗಿತ್ತು. ಆ ಬಗ್ಗೆ ಮುಸ್ಲಿಮರಿಗಿದ್ದ ಸಿಟ್ಟು ಕಳೆದ ಕೆಲ ದಿನಗಳಿಂದ ರಾಜ್ಯಾದ್ಯಂತ ಬಹಿರಂಗವಾಗಿ ಪ್ರದರ್ಶನ ಆಗಿದೆ. ಅದಕ್ಕೆ ಆರಂಭ ಸಿಕ್ಕಿದ್ದು ದಾವಣಗೆರೆಯ ಬೈ ಎಲೆಕ್ಷನ್ ನಡೆದಾಗ. ಈಗ ಮುಸ್ಲಿಮರ ಮುನಿಸು ಹೆಚ್ಚಾಗಿದ್ದರಿಂದ ಸಿದ್ದರಾಮಯ್ಯ ಸರ್ಕಾರ ನಿದ್ದೆಯಿಂದ ಎದ್ದು ಬಂದಂತೆ ಕಾಣ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೊದಲೇ ದಿನವೇ ಮಾಡಬೇಕಾಗಿದ್ದ ಕೆಲಸವನ್ನ 3 ವರ್ಷಗಳ ಬಳಿಕ ಮಾಡಿದೆ. ಬಿಜೆಪಿ ಸರ್ಕಾರ ಮುಸ್ಲಿಂ ಹೆಣ್ಮಕ್ಕಳು ಹಿಜಾಬ್ ಧರಿಸಿ ಶಾಲೆಗೆ ಹೋಗದಂತೆ ತಡೆದಿದ್ದ ಆದೇಶವನ್ನ ಹಿಂಪಡೆಯಲು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ 3 ವರ್ಷಗಳು ಯಾಕೆ ಬೇಕಾಯಿತೋ ಗೊತ್ತಿಲ್ಲ. ಸರ್ಕಾರ ರಚನೆಯಾದ ಮೊದಲ ದಿನವೇ ಆಗಬೇಕಾಗಿದ್ದ ಕೆಲಸಕ್ಕೆ 3 ವರ್ಷ ತಗೊಂಡ್ರು. ದಾವಣಗೆರೆಯ ಬಿಸಿ ತಟ್ಟದೆ ಹೋಗಿದ್ದಿದ್ರೆ, ಮುಸ್ಲಿಮರ ಅಸಮಾಧಾನದ ಭಯ ಕಾಡದೆ ಹೋಗಿದ್ದಿದ್ರೆ ನಿನ್ನೆಯೂ ಈ ಆದೇಶ ಬರ್ತಾ ಇರಲಿಲ್ಲ. ಈ ಸರ್ಕಾರದ ಅವಧಿಯಲ್ಲೇ ಆ ತೀರ್ಮಾನವನ್ನ ತೆಗೆದುಕೊಳ್ತಾ ಇರಲಿಲ್ಲ. ಅಲ್ಲಿ ದಾವಣಗೆರೆ ಬೈ ಎಲೆಕ್ಷನ್ ನಡೆಯದೇ ಇದ್ದಿದ್ರೆ, ಅಲ್ಲಿ ಮುಸ್ಲಿಮರು ಅಸಮಾಧಾನಗೊಳ್ಳದೇ ಇದ್ದಿದ್ರೆ, ಎಸ್ಡಿಪಿಗೆ 20,000 ವೋಟ್ ಬೀಳದೇ ಇರ್ತಾ ಇದ್ರೆ, ಬೆಂಗಳೂರಿನಲ್ಲಿ ಮುಸ್ಲಿಂ ಸಮಾವೇಶ ಆಯೋಜನೆಗೊಳ್ಳದೇ ಇರ್ತಾ ಇದ್ರೆ ಸರ್ಕಾರ ಈ ತೀರ್ಮಾನವನ್ನ ಮಾಡ್ತಾನೆ ಇರಲಿಲ್ಲ. ಅದಕ್ಕೆ ಹೇಳೋದು, ರಾಜಕೀಯದಲ್ಲಿ ಜನರು ಆಳುವವರಿಗೆ ಬಿಸಿ ಮುಟ್ಟಿಸ್ತಾನೆ ಇರಬೇಕು ಅಂತ. ರಾಜಕೀಯದಲ್ಲಿ ಜೈಕಾರ ಹಾಕ್ತಾ ಬಕೆಟ್ ಹಿಡಿತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಕೇವಲ ವೋಟ್ ಬ್ಯಾಂಕ್ ಆಗಿದ್ರೆ ಏನು ಪ್ರಯೋಜನ ಆಗಲ್ಲ. ಕೇವಲ ವೋಟ್ ಹಾಕಿ ಗೆಲ್ಲಿಸ್ತಾ ಇದ್ರೆ ಯಾರು ಕೇರ್ ಮಾಡಲ್ಲ ರೀ. ಯಾವ ವೋಟ್ ಬ್ಯಾಂಕ್ ತನ್ನ ಕೈ ತಪ್ಪುತ್ತೆ ಅನ್ನೋ ಭಯ ಕಾಡುತ್ತಲ್ವಾ, ಆಗ ಮಾತ್ರ ಇವರು ಎಚ್ಚೆತ್ತುಕೊಳ್ಳೋದು. ಮುಸ್ಲಿಮರು ತಿರುಗಿ ಬಿದ್ದರೆ ಹಿಜಾಬ್ ಬ್ಯಾನ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಮುಸ್ಲಿಮರ ಕಾಲೋನಿಗಳಿಗೆ ಅನುದಾನವೂ ಬಿಡುಗಡೆಯಾಗತ್ತೆ. ಹಾಗಾಗಿ ಇನ್ಮೇಲಾದರೂ ಮುಸ್ಲಿಮರು ರಾಜಕೀಯ ಶಕ್ತಿಯನ್ನ ತೋರಿಸ್ತಾ ಇರಬೇಕು. ದಾವಣಗೆರೆ ಮುಸ್ಲಿಮರ ಬಂಡಾಯ ಮತ್ತು ಅಲ್ಲಿ ಕಾಂಗ್ರೆಸ್ಸಿಗೆ ಕೈತಪ್ಪಿರುವ ಸುಮಾರು 25,000ರಿಂದ 30,000 ಮತಗಳೇ ಈ ಸಿದ್ದರಾಮಯ್ಯನವರ ಸರ್ಕಾರವನ್ನ ಎಚ್ಚರಿಸಿದ್ದು. ಅದೇ ಕಾರಣಕ್ಕೆ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸಲು ಸರ್ಕಾರ ಈಗ ಅವಕಾಶ ಮಾಡಿಕೊಟ್ಟಿದೆ. ಬಿಜೆಪಿ ಸರ್ಕಾರದ ಆದೇಶವನ್ನ ಹಿಂಪಡೆದು ಪರಿಷ್ಕೃತ ಆದೇಶವನ್ನ ಶಿಕ್ಷಣ ಇಲಾಖೆ ಹೊರಡಿಸಿದೆ. ಅದಕ್ಕೆ ಹೇಳೋದು ಮುಸ್ಲಿಮರು ರಾಜಕೀಯ ಕಲಿಬೇಕು ಅಂತ. ರಾಜಕೀಯದಲ್ಲಿ ಗುಲಾಮಗಿರಿ ಮಾಡಿದರೆ ಏನೂ ಸಿಗೋದಿಲ್ಲ. ಸ್ವಾಭಿಮಾನದ ರಾಜಕೀಯ ಮಾಡಿದರೆ ಮಾತ್ರ ಪ್ರತಿಫಲ ಸಿಗೋದು. ಸಮುದಾಯಗಳು ತಮ್ಮ ಹಕ್ಕುಗಳನ್ನ ಕೇಳಿ ಪಡಿಬೇಕು. ಕೊಟ್ಟಿಲ್ಲ ಅಂದ್ರೆ ಒದ್ದು ತಗೋಬೇಕು. ಅದು ಬಿಟ್ಟು ಕೊಟ್ಟರೆ ತಗೊಳ್ಳೋಣ, ಇಲ್ಲಾಂದ್ರೆ ಬೇಡ ಅನ್ನೋ ಮನಸ್ಥಿತಿ ಇರಲೇಬಾರದು. 4 ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರ ತನ್ನ ಧರ್ಮದ್ವೇಷದ ಭಾಗವಾಗಿ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರದ ಆದೇಶ ಮಾಡಿ ಮುಸ್ಲಿಂ ಹೆಣ್ಮಕ್ಕಳು ಹಿಜಾಬ್ ಧರಿಸಿ ಶಾಲಾ ಕಾಲೇಜುಗಳಿಗೆ ಹೋಗದಂತೆ ತಡೆದಿತ್ತು.
ಅದರಿಂದ ಸಾವಿರಾರು ಮುಸ್ಲಿಂ ಹೆಣ್ಮಕ್ಕಳ ಶಿಕ್ಷಣಕ್ಕೆ ಸಮಸ್ಯೆ ಆಗಿತ್ತು. 2022ರ ಫೆಬ್ರವರಿಯಲ್ಲಿ ಉಡುಪಿಯ ಸರ್ಕಾರಿ ಹೆಣ್ಮಕ್ಕಳ PU ಕಾಲೇಜಿನಲ್ಲಿ ರಘುಪತಿ ಭಟ್ ಮತ್ತು ಯಶ್ಪಾಲ್ ಸುವರ್ಣ ಸೇರ್ಕೊಂಡು ಹಿಜಾಬ್ ವಿವಾದ ಶುರು ಮಾಡಿದ್ರು. ಈಗ ಅದೇ ಯಶ್ಪಾಲ್ ಕಾರಣಕ್ಕೆ ರಘುಪತಿ ಭಟ್ರು ಕಣ್ಣೀರು ಸುರಿಸ್ತಾ ಇದ್ದಾರೆ. ಕಾಲವೇ ಅವರಿಗೆ ಉತ್ತರ ಕೊಡ್ತಾ ಇದೆ. ರಘುಪತಿ ಭಟ್ ಪಾಠ ಕಲಿತರು, ಕಾಂಗ್ರೆಸ್ ಸರ್ಕಾರಕ್ಕೆ ಆ ವಿವಾದ ನೆನಪೇ ಇರಲಿಲ್ಲ. ಉಡುಪಿಯ ಕಾಲೇಜಿನಲ್ಲಿ ಇಬ್ಬರು ಕೇಸರಿ ನಾಯಕರು ಶುರು ಮಾಡಿದ್ದ ವಿವಾದವನ್ನ ಬಿಜೆಪಿ ಮತ್ತು ಸಂಘ ಪರಿವಾರ ಇಡೀ ರಾಜ್ಯಕ್ಕೆ ಹರಡಿದ್ರು. ಕೊನೆಗೆ ಸರ್ಕಾರ ಕೂಡ ದುಷ್ಟಕೂಟದ ಜೊತೆ ಸೇರಿಕೊಂಡು ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸದಂತೆ ಮುಸ್ಲಿಂ ಹೆಣ್ಮಕ್ಕಳನ್ನ ತಡೆಯಿತು. ಸರ್ಕಾರದಿಂದ ಆದೇಶ ಆಯಿತು. ಅದರಿಂದ ಸಾವಿರಾರು ಮುಸ್ಲಿಂ ಹೆಣ್ಮಕ್ಕಳ ಶಿಕ್ಷಣಕ್ಕೆ ತೊಂದರೆಯಾಯಿತು. ಮುಸ್ಲಿಮರಿಗೆ ಆದ ದೊಡ್ಡ ಅನ್ಯಾಯದ ದಿನಗಳದು. ಬಿಜೆಪಿ ಸರ್ಕಾರದ ಆದೇಶದ ವಿರುದ್ಧ ಕಾನೂನು ಸಂಘರ್ಷವು ನಡೀತಾ ಇದೆ. ಪ್ರಕರಣ ಈಗ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ. ನಾವು ಅಧಿಕಾರಕ್ಕೆ ಬಂದ್ರೆ ಈ ವಿಚಾರದಲ್ಲಿ ನ್ಯಾಯ ಕೊಡ್ತೇವೆ ಅಂತ ಭರವಸೆ ಕೊಟ್ಟಿದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣವೇ ಹಿಜಾಬ್ ಬ್ಯಾನ್ ಹಿಂಪಡಿತೇವೆ ಅಂತ ತುಂಬಾ ಜನ ನಾಯಕರು ಭರವಸೆ ಕೊಟ್ಟರು, ಭಾಷಣ ಮಾಡಿದ್ರು. ಆದರೆ ಸರ್ಕಾರ ಬಂದು 3 ವರ್ಷ ಆಗ್ತಾ ಬಂದ್ರು, ಕೊಟ್ಟ ಭರವಸೆಯನ್ನ ಈಡೇರಿಸಲಿಲ್ಲ. ಈಗ 3 ವರ್ಷಗಳ ಬಳಿಕ ಭರವಸೆಯನ್ನ ಈಡೇರಿಸಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಬ್ಯಾನ್ ಮಾಡಿದ್ದ ಬಿಜೆಪಿ ಸರ್ಕಾರದ ಆದೇಶವನ್ನು ಸಿದ್ದರಾಮಯ್ಯ ಸರ್ಕಾರ ವಾಪಸ್ ಪಡೆದಿದೆ. ಮುಸ್ಲಿಂ ಹೆಣ್ಮಕ್ಕಳು ಸಮವಸ್ತ್ರದ ಜೊತೆ ತಲೆವಸ್ತ್ರ ಧರಿಸಿಕೊಂಡು ಶಾಲಾ ಕಾಲೇಜುಗಳಿಗೆ ಹೋಗಲು ಅವಕಾಶವನ್ನ ಕೊಟ್ಟಿದೆ. ಮುಂದಿನ ಶೈಕ್ಷಣಿಕ ವರ್ಷದಿಂದ ಈ ಆದೇಶ ಜಾರಿಗೆ ಬರಲಿದೆ. ಸರ್ಕಾರದ ಆದೇಶದಲ್ಲಿ ಶಾಲಾ ಕಾಲೇಜುಗಳಲ್ಲಿ ನಿಗದಿಪಡಿಸಿರುವ ಸಮವಸ್ತ್ರದ ಜೊತೆ ಹಿಜಾಬ್, ಜನಿವಾರ ಸೇರಿ ಯಾವುದೇ ಸಾಂಪ್ರದಾಯಿಕ ಸಂಕೇತಗಳನ್ನು ಧರಿಸಿರುವ ಯಾವುದೇ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಂಸ್ಥೆಯಲ್ಲಿ, ಕ್ಲಾಸ್ ರೂಮಲ್ಲಿ, ಎಕ್ಸಾಮ್ ಸೆಂಟರ್ಗಳಲ್ಲಿ ಶೈಕ್ಷಣಿಕ ಚಟುವಟಿಕೆಗಳಿಗೆ ನಿರಾಕರಿಸುವಂತಿಲ್ಲ. ವಿದ್ಯಾರ್ಥಿಗಳಿಗೆ ಹಿಜಾಬ್ ಧರಿಸಲು, ಜನಿವಾರ, ಪೇಟ, ರುದ್ರಾಕ್ಷಿ ಧರಿಸಲು ಹೊಸ ಆದೇಶದಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಸರ್ಕಾರ ಅನುಮತಿಸಿರುವ ಸೀಮಿತ ಸಾಂಪ್ರದಾಯಿಕ ಮತ್ತು ಪದ್ಧತಿ ಸಂಕೇತಗಳನ್ನು ಬಲವಂತವಾಗಿ ತೆಗೆಯುವಂತೆ ಒತ್ತಾಯಿಸಬಾರದು ಅಂತ ಸರ್ಕಾರ ಆದೇಶ ಮಾಡಿದೆ. ಹಾಗೆ ಸಂಪ್ರದಾಯ ಮತ್ತು ಪದ್ಧತಿ ಆಧಾರಿತವಾದ ಸಂಕೇತಗಳನ್ನು ಧರಿಸುವಂತೆ ಯಾವುದೇ ವಿದ್ಯಾರ್ಥಿಯನ್ನ ಒತ್ತಾಯಿಸುವಂತಿಲ್ಲ ಅಂತ ಸರ್ಕಾರದ ಆದೇಶದಲ್ಲಿದೆ. ಆದರೆ ಪರೀಕ್ಷೆಯ ಸಮಯದಲ್ಲಿ ವಸ್ತ್ರ ಸಂಹಿತೆಯ ನಿಯಮಗಳನ್ನು ಸಂದರ್ಭಕ್ಕೆ ಅನುಗುಣವಾಗಿ ಪ್ರಾಧಿಕಾರಗಳು ಅಳವಡಿಸಿಕೊಳ್ಬೇಕು ಅಂತ ಸರ್ಕಾರದ ಆದೇಶ ಹೇಳಿದೆ. ಯಾವುದೇ ವಿದ್ಯಾರ್ಥಿ ಶಿಕ್ಷಣದಿಂದ ವಂಚಿತರಾಗಬಾರದು ಮತ್ತು ಅವಮಾನಕ್ಕೆ ಒಳಗಾಗಬಾರದು, ಅವರ ಆತ್ಮಸ್ಥೈರ್ಯಕ್ಕೆ ಧಕ್ಕೆ ಆಗಬಾರದು ಎಂಬ ಕಾರಣಕ್ಕೆ ಈ ತೀರ್ಮಾನ ಮಾಡಿರುವುದಾಗಿ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಈ ಆದೇಶವನ್ನ ಕೋಮುವಾದಿ ಬಿಜೆಪಿ ವಿರೋಧಿಸಿದೆ. ಹಾಗೆ ಗೋಧಿ ಮೀಡಿಯಾಗಳು ಈ ಬಗ್ಗೆ ಬಾಯಿ ಬಡಿದುಕೊಳ್ತಾ ಇದೆ. ದ್ವೇಷಕೂಟದ ಕೆಲ ನಿರೂಪಕರು ಬೊಬ್ಬೆ ಹೊಡೆಯಲು ಶುರು ಮಾಡಿದ್ದಾರೆ. ಮತ್ತದೇ ಹಳಸಲು ಓಲೈಕೆ ರಾಜಕಾರಣ ಅಂತ ಡೈಲಾಗ್ ಅನ್ನ ಬಿಡ್ತಾ ಇದ್ದಾರೆ. ಓಲೈಕೆಯೋ ಮತ್ತೊಂದು. ಸರ್ಕಾರ ಮುಸ್ಲಿಂ ಹೆಣ್ಮಕ್ಕಳ ಹಕ್ಕು ಅವಕಾಶಗಳನ್ನ ಮರುಸ್ಥಾಪನೆ ಮಾಡಿದೆ ಅಷ್ಟೇ. ಅದು ಯಾವತ್ತೂ ಆಗ್ಬೇಕಾಗಿತ್ತು, ಈಗ ತಡವಾಗಿ ಆದರೂ ಮಾಡಿದೆ. ಹಿಜಾಬ್ ಅಂದ್ರೆ ಈ ದುಷ್ಟಕೂಟಗಳು ಹೇಳುವ ಹಾಗೆ ಒಂದು ತುಂಡು ಬಟ್ಟೆಯಲ್ಲ, ಅದು ಮುಸ್ಲಿಂ ಹೆಣ್ಮಕ್ಕಳ ಹಕ್ಕು, ಅದು ಅವರ ಅವಕಾಶ, ಅದು ಅವರ ಧಾರ್ಮಿಕ ಸ್ವಾತಂತ್ರ್ಯ. ಆ ಧಾರ್ಮಿಕ ಸ್ವಾತಂತ್ರ್ಯ ಪಾಲಿಸಲು ಈ ದೇಶದ ಸಂವಿಧಾನವೇ ಅವಕಾಶ ಮಾಡಿಕೊಟ್ಟಿರುವಾಗ ಅದನ್ನ ತಡೆದ ಬೊಮ್ಮಾಯಿ ಸರ್ಕಾರ ಕೇವಲ ಮುಸ್ಲಿಂ ಹೆಣ್ಮಕ್ಕಳಿಗೆ ತೊಂದರೆ ಮಾಡಿರಲಿಲ್ಲ, ಈ ದೇಶದ ಸಂವಿಧಾನಕ್ಕೆ, ಧಾರ್ಮಿಕ ಸ್ವಾತಂತ್ರ್ಯಕ್ಕೂ ಹಾನಿ ಮಾಡಿತ್ತು. ಅದನ್ನ ಈಗ ಸರಿಪಡಿಸಲಾಗಿದೆ. ರಾಜ್ಯದ ಮುಸ್ಲಿಮರ ಮುನಿಸನ್ನ ಸರಿ ಮಾಡೋದಕ್ಕಾದ್ರೂ ಈಗ ಒಂದು ಭರವಸೆಯನ್ನ ಈಡೇರಿಸಿದೆ. ಹಾಗೆ ಈಡೇರಿಸದೇ ಇರೋ ಇನ್ನಷ್ಟು ಭರವಸೆಗಳಿದೆ. ಅದನ್ನ ಈಡೇರಿಸಲು ಇನ್ನೊಂದು ಉಪಚುನಾವಣೆಗೆ ಸರ್ಕಾರ ಕಾಯೋದು ಬೇಡ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್. ಆ ಕೆಲಸವನ್ನ ಮಾಡಲಿ ಅನ್ನೋದು ನಮ್ಮ ಸಲಹೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್. ಇನ್ನೊಂದು ಆಗ್ತೀನಿ, ಇದೊಂದು ಆಫ್ ಮಾಡಿ.